ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಆದೇಶ ಹೊರಡಿಸಿದ್ದು, ಈ ಆದೇಶದಿಂದ ಬಂಜಾರ, ಭೂವಿ, ಕೋರಚ ಹಾಗೂ ಕೋರಮ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಬಂಜಾರ, ಭೂವಿ, ಕೋರಮ ಮತ್ತು ಕೋರಚ ಕ್ಷೇಮಾಭಿವೃದ್ಧಿ ಸಂಘದ ತಿಪ್ಪಣ್ಣ ವಲಯರಾಜ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿಯ ಆದೇಶ ಹೊರಡಿಸಿತ್ತು. ಆ ಒಂದು ಆದೇಶದಿಂದ ಬಂಜಾರ, ಭೂವಿ, ಕೋರಚ ಮತ್ತು ಕೋರಮ ಅಲೆಮಾರಿ ಸಮುದಾಯಗಳಿಗೆ ಬಹಳಷ್ಟು ಹಿನ್ನಡೆ ಆಗುತ್ತಿರುವುದರಿಂದ ಈ ಹಿಂದೆಯೂ ಕೂಡ ಅನ್ಯಾಯ ಆಗಿದೆ. ಈಗಲೂ ಕೂಡ ಅನ್ಯಾಯ ಆಗದಂತೆ ಈ ಒಳ ಮೀಸಲಾತಿ ನೀತಿ ಸರ್ಕಾರ ಒಂದು ವೇಳೆ ಜಾರಿ ಮಾಡುವುದೇ ಆದ್ರೆ ಕೂಲಂಕುಷವಾಗಿ ಪ್ರತಿಯೊಂದು ಗ್ರಾಮ, ತಾಂಡ, ಹಟ್ಟಿಗಳು, ಗುಡಿಸಲುಗಳಲ್ಲಿ ಅಲ್ಲಲ್ಲಿ ಕೆಲಸಕ್ಕೆಂದು ಗುಂಪು ಕಟ್ಟಿಕೊಂಡು 6 ತಿಂಗಳು 1 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ನಿವಾಸಿಗಳನ್ನು ಗುರುತಿಸಿ ಅಲ್ಲಿ ಅವರ ಸಂಪೂರ್ಣ ವಿವರವನ್ನು ಜನಗಣತಿ ಮಾಡುವುದರ ಮುಖಾಂತರ ಈ ಕಾಯ್ದೆಯನ್ನು ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿಯ ಜಾರಿಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಟ್ಟು ಅನುಷ್ಠಾನ ಮಾಡಬಹುದು ಅಂಥೇಳಿ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಆ ಆದೇಶವನ್ನು ನಾವು ಸಮುದಾಯದವರು ಸ್ವಾಗತ ಮಾಡ್ತೀವಿ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮೊಂದು ಅಳಲಿದೆ. ಏನು ಅಳಲಿದೆಯಪ್ಪ ಅಂತಂದರೆ, ಒಳ ಮೀಸಲಾತಿ ಮಾಡೋದ್ರಿಂದ ಹಿಂದುಳಿದಂಥವರಿಗೆ ಯಾರು ಸೌಲಭ್ಯಗಳಿಂದ ವಂಚಿತ ಆಗ್ತಾ ಇದ್ದಾರೆ, ಯಾರು ಮುಂದುವರೆದಿದ್ದಾರೆ ಅವರು ಈ ಸೌಲಭ್ಯಗಳನ್ನು ತಗೊಳ್ತಾರೆ. ಅಂಥವ್ರನ್ನು ಹೊರಗಡೆ ಇಟ್ಟು ಅತಿ ಕೊನೆ ಕಟ್ಟಕಡೆ ವ್ಯಕ್ತಿಗೆ ನೀವೇನದು ಮೀಸಲಾತಿ ಕೊಡ್ತೀರಪ್ಪ ಅಂತಂದ್ರೆ ಒಳ್ಳೆಯ ಕೆಲಸ. ಆ ಒಂದು ಒಳ್ಳೆಯ ಒಂದು ಉಚ್ಚ ನ್ಯಾಯಾಲಯದ ಆದೇಶವನ್ನು, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ತಾವು ಅಚ್ಚುಕಟ್ಟಾಗಿ ಅನುಷ್ಠಾನ ಮಾಡಬೇಕಾದ್ರೆ ನಿಮ್ಮಲ್ಲಿ ಒಂದು ನಿರ್ಲಕ್ಷ್ಯತನ ಆಗಿದೆ. ಇಲ್ಲಿವರೆಗೆ ಏನು ನಿರ್ಲಕ್ಷ್ಯತನ ಆಗಿದೆಯಪ್ಪ ಅಂತಂದ್ರೆ, 2011 ನಂತರ ನೀವು ಯಾವುದೇ ಜನಗಣತಿ ಮಾಡಲಿಲ್ಲ. ಯಾವಾಗ ನೀವು ಸರ್ಕಾರಗಳು ನಡೆಸ್ಕೊಂಡು ಹೋಗ್ತೀರಿ, ಆಡಳಿತ ವ್ಯವಸ್ಥೆ ಆಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮತದಾರರನ್ನು ಹುರಿದುಂಬಿಸಿ ಮತಗಳನ್ನು ಹಾಕಿಕೊಂಡು ಅಧಿಕಾರ ಮಾತ್ರ ಮಾಡ್ತೀರಿ. ಆದರೆ ಜನರ ಒಂದು ಏಳಿಗೆ ಆಗಲಿ, ಅಭಿವೃದ್ಧಿ, ಅವರ ಮೂಲಭೂತ ಸೌಕರ್ಯಗಳಿಗೆ ಮತ್ತು ಯಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವ್ರ ಬಗ್ಗೆ ಇಲ್ಲಿವರೆಗೆ ಕಾಳಜಿ ತಗೋತಾ ಇಲ್ಲ. ತಾವು ಒಂದು ವೇಳೆ ಇದೇ ರೀತಿ ತಾವು ಮೀಸಲಾತಿ ಏನು ಜಾರಿಗೆ ತರಬೇಕು, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನ ಮಾಡಬೇಕು, ಸನ್ಮಾನಿಸಿ ಮುಖ್ಯಮಂತ್ರಿಗಳು 15 ದಿನದಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು 15 ದಿನದಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ನಿಮ್ಮಲ್ಲಿ ಪ್ರತಿಯೊಂದು ಜಾತಿಯ ಜನಗಣತಿ ಇಲ್ಲ. ನಿಮ್ಮ ಕಡೆ ಆ ಡಾಟಾನೇ ನಿಮ್ಮ ಕಡೆ ಇಲ್ಲ. ಯಾವುದೋ ಒಂದು ಅವೈಜ್ಞಾನಿಕವಾದಂಥದ್ದೊಂದು ಸದಾಶಿವ ಆಯೋಗದ ವರದಿಯಾಗಿರ್ಬೋದು, ನಾಗಮೋಹನ್ ದಾಸ್ ಆಯೋಗದ ವರದಿಯಾಗಿರ್ಬೋದು, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂಥದ್ದು ವರದಿ. ಈಗಾಗಲೇ ನಾವು ಸುಮಾರು ಒಂದು 10-15 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಸರ್ಕಾರಕ್ಕೆ ಅವಾಗ ಎಚ್ಚರಿಸ್ತಾ ಬಂದಿದ್ದೀವಿ. ಆದರೂ ಕೂಡ ಘನ ಸರ್ಕಾರ ಮತ್ತು ಘನ ನ್ಯಾಯಾಲಯವು ಆದೇಶ ಮಾಡಿದೆ. ಅದಕ್ಕೆ ನಾವು ಸ್ವಾಗತ ಕೋರುತ್ತಾ, ತಾವು ಒಂದು ವೇಳೆ ಮಾಡುವುದೇ ಆದರೆ 2021ಕ್ಕೆ ಸರಿಯಾಗಿ ಜನಗಣತಿ ಮಾಡಬೇಕು. ಪ್ರತಿಯೊಂದು ಗ್ರಾಮಕ್ಕೆ ಹೋಗಬೇಕು, ಪ್ರತಿಯೊಂದು ಹಟ್ಟಿಗೆ ಹೋಗಬೇಕು, ಪ್ರತಿಯೊಂದು ಓಣಿಗೆ ಹೋಗಬೇಕು. ವಸ್ತುಸ್ಥಿತಿ ಅಲೆಮಾರಿಗಳು ಎಲ್ಲೆಲ್ಲಿರ್ತಾರೆ, ಎಲ್ಲಿ ಗುಡಿಸಲುಗಳು ಹಾಕ್ಕೊಂಡು 6 ತಿಂಗಳು ನಡೆದ 1 ವರ್ಷ ಅಲ್ಲಿ ವಾಸವಾಗಿದ್ದಾರೆ ಅಂಥವ್ರಿಗೆ ಹೋಗಿ ಅವರು ಸಂಪೂರ್ಣವಾದ ಅಂಕೆ ಸಂಖ್ಯೆ ತಂದು ಮಾಡಿದರೆ ನಮಗೆ ಯಾವ ತೊಂದರೆ ಇಲ್ಲ. ಸರ್ಕಾರ ಇದು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸ್ಕೋಬೇಕು. ಅವಸರದಲ್ಲಿ ನೀವು 15 ದಿವಸ ಏನು ಮಾತು ಕೊಟ್ಟಿದ್ದೀರಿ, ಅದು ಮಾತು ವಾಪಸ್ ತೊಗೊಳ್ಬೇಕು. ಮೊದಲು ನೀವಪ್ಪ ಅಂಥದ್ದು ಆದ್ಯತೆ ಜನಗಣತಿಗೆ ಕೊಡಬೇಕು. ಜಾತಿವಾರು ಮೀಸಲಾತಿ ಯಾವಾಗ ಮಾಡ್ತೀರೋ ಒಳ ಮೀಸಲಾತಿ ಅಂದಾಗ ಆ ಜಾತಿ ಸಂಖ್ಯೆ ಸರಿಯಾಗಿ ನಿರ್ದಿಷ್ಟವಾಗಿ ನೀವು ತೊಗೊಳ್ಬೇಕು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ.
ಫೋನ್ ನಂಬರ್ 9538786108.